திருச்சிற்றம்பலம். ஓம் சிவா திருச்சிற்றம்பலம். ಈಗ ನಾವು ಒಬ್ಬರಿಗೆ ಸಹಾಯ ಮಾಡ್ತೇವೆ. ಸಹಾಯ ಮಾಡಿದ ಮೇಲೆ ಒಂದು ಒಳ್ಳೆ ಮನಸ್ಸಲ್ಲಿ ಮಾಡ್ತೇವೆ ಅವ್ರು ಕೇಳಿದಾಗ. ಆದರೆ ಅದನ್ನು ಅವರು ಮತ್ತೆ ಮತ್ತೆ ಕೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಹಾಗಾದರೆ ಸಹಾಯ ಮನೋಭಾವನೆ ಕೆಟ್ಟದಾಗಲ್ಲ, ಅಥವಾ ಅವರು ಏನೇ ಮಾಡಲಿ ನಾವು ಸಹಾಯ ಮಾಡೋದು ಮಾಡಬೇಕು. ಒಳ್ಳೆ ಪ್ರಶ್ನೆ ಮಾತ್ರ ಇದು ಅಲ್ವಾ. ಸಹಾಯ ಮಾಡ್ತಾ ಹೋದಾಗೆ ಅವರು ಕೆಟ್ಟದ್ದು ಮಾಡ್ತಾ ಹೋದರೆ ನಾವು ಪುನಃ ಪುನಃ ಸಹಾಯ ಮಾಡೋದು ಸರಿಯಾ ಅಂತೇಳಿ ಅಲ್ವಾ. ಸಹಾಯ ಮಾಡೋ ಮುಂಚೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮಿಂದ ಆಗ್ತದೆ ಸಹಾಯ ಮಾಡಲಿಕ್ಕೆ ಅಂತೇಳಿ. ಒಂದು ವಿಚಾರ, ಸಹಾಯ ಅಂದರೆ ಉಪಕಾರ ಅಲ್ವಾ. ಇದು ಸಹಾಯ ನಾವು ಮಾಡೋದಲ್ಲ, ಇಲ್ಲಿ ಉಪಕಾರ ನಾವು ಮಾಡೋದಲ್ಲ, ಇದು ಸತ್ಯ. ಇಲ್ಲಿ ನಾವು ಅವರ ಸೇವೆ ಮಾಡೋದು, ಉಪಕಾರ ಮಾಡೋದು ಭಗವಂತ. ಇದು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಉಪಕಾರ ಮಾಡೋದು ಭಗವಂತ, ಮಾನವರು ಸೇವೆ ಮಾಡೋದು. ಇಲ್ಲಿ ಮಾನವ ಹೇಳೋದು ಇದು ನಾನು ಮಾಡಿದೆ, ನಾನು ಸಹಾಯ ಮಾಡಿದೆ, ನಾನು ಕೊಟ್ಟೆ ಎಂಬ ವಿಚಾರ. ಸಹಾಯ ಮಾಡುವವನಿಗೆ ಮುಂಚೆ ತಿಳಿದಿರಬೇಕಾದ ವಿಚಾರ ಅವನ ವಿಷಯ ಅವನಿಗೆ ತಿಳಿದಿದ್ದರೆ ಸಾಕು. ಅವನ ವಿಷಯವನ್ನು ನಾವು ತಿಳಿದರೆ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಅವನ ವಿಷಯವನ್ನು ನಾವು ತಿಳಿಯದೆ, ಈಗ ನನ್ನ ಹತ್ರ ಒಂದು 100 ರೂಪಾಯಿ ಉಂಟು, 150 ರೂಪಾಯಿ ಇರೋದು ನನ್ನ ಹತ್ರ, ನಾನು ಮನೆಗೆ ಹೋಗೋದು ನನಗೆ 100 ರೂಪಾಯಿ ಅಷ್ಟು ಇಂಪಾರ್ಟೆಂಟ್ ಆದ ವಿಚಾರ. ಮನೆಯಲ್ಲಿ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲರಿದ್ದಾರೆ. ದಿಢೀರಂತ ಒಬ್ಬ ಬರ್ತಾನೆ ನಡುವಲ್ಲಿ, ಬಂದು ಹೇಳ್ತಾನೆ ನನಗೆ ಅರ್ಜೆಂಟ್ ಒಂದು 100 ರೂಪಾಯಿ ಕೊಡು ಅಂತೇಳಿ. ನಿಜವಾಗಿ ನನ್ನ ಹತ್ರ ಇಲ್ಲ, ನಾನೇನು ಮಾಡೋದು? ಏನು ಹೇಳಲಿಕ್ಕೆ ಸಾಧ್ಯ? ನನಗೆ ಅಷ್ಟೇ ಕಷ್ಟ, 100 ರೂಪಾಯಿದ ಕಷ್ಟ ನನಗುಂಟು. ನಾನು ಈ 100 ರೂಪಾಯಿ ಕಳೆದುಕೊಂಡ್ರೆ ನಾನು 100 ರೂಪಾಯಿ ಇನ್ನೊಬ್ಬನ ಹತ್ರ ಕೇಳಬೇಕು. ಇದು ಆಧ್ಯಾತ್ಮಿಕದ ವಿಚಾರ, ಭೌತಿಕದ ವಿಚಾರ ಎರಡು ಒಟ್ಟಿಗೆ ಹೋಗಬೇಕು ಇದರಲ್ಲಿ. ಯಾಕೆಂದರೆ ಸಹಾಯ ಎಂಬ ವಿಚಾರ, ಈ ಉಪಕಾರ ಎಂಬ ವಿಚಾರ, ಇದೆಲ್ಲ ಭೌತಿಕ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾದಂಥ ವಿಚಾರ. ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಉಂಟಲ್ಲ, ಜ್ಞಾನ ಮಾರ್ಗದಲ್ಲಿ ಈ ಸಹಾಯ ಎಂಬ ವಿಚಾರ, ಉಪಕಾರ ಎಂಬ ವಿಚಾರ ಇರುವುದಿಲ್ಲ. ಅಲ್ಲಿ ಬೇಕಾದರೆ ನೀನು ಕಷ್ಟಪಟ್ಟು ಪಡ್ಕೊ, ನಾನು ಉಪಕಾರ ಮಾಡೋದಿಲ್ಲ. ಇದು ಉಪಕಾರ ಮಾಡೋ ವಿಷಯವೇ ಅಲ್ಲ, ಇದು ಸಹಾಯ ಮಾಡೋ ವಿಚಾರವೇ ಅಲ್ಲ. ಆದ ಕಾರಣ ಹೇಳೋದು. ಆಗ ನಮ್ಮನ್ನು ನಾವು ತಿಳಿದಿಟ್ಟುಕೊಳ್ಬೇಕು. ಆಗ 100 ರೂಪಾಯಿ ನಾನು ಬುದ್ಧಿ ಇದ್ದರೆ ಏನು ಮಾಡ್ತೇನೆ? ಈಗ ಯಾವುದೋ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಏನೋ ಒಂದು ಬಂದ, ಕಷ್ಟ ಅಂತ ಕೇಳಿಕೊಂಡು ಬಂದ, ಒಂದು 10 ರೂಪಾಯಿ ಇದನ್ನು ತೆಗಿಬೋದು. ಒಂದು ಒಳ್ಳೆಯ ಗುಣ ಇದ್ದವ, ತುಂಬ ಒಂದು ಕರುಣಾಮಯಿ ಆದವ. ಯಾಕೆಂದರೆ ಆ ಕಡೆಯೂ ನೋಡೋಕೆ ದುಃಖ ಆಗ್ತದೆ, ಈ ಕಡೆಯೂ ನೋಡೋಕೆ ದುಃಖ ಆಗ್ತದೆ. ಆದರೆ ಈ ಕಡೆ 24 ಗಂಟೆ ನನ್ನನ್ನು ನಂಬಿದವರು ಇರೋದು. ಒಂದು ವಿಚಾರ, ಎಲ್ಲವನ್ನು ಆಲೋಚನೆ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಅಲ್ವಾ. ಆಗ ಒಂದು 10 ರೂಪಾಯಿ ತೆಗೆದ್ರೆ ನಾಳೆ ಯಾವುದೋ ಒಂದು ರೀತಿಯಲ್ಲಿ ಇದನ್ನು ನನಗೆ ಸುಧಾರಿಸುವ ಶಕ್ತಿ ಇದೆ, ಪರವಾಗಿಲ್ಲ ಅಂತೇಳಿದ 10 ರೂಪಾಯಿ ಆಗ ಕೊಡೋದು ಒಳ್ಳೆಯದು. ನಮ್ಮ ಪರಿಸ್ಥಿತಿಯನ್ನು ತಿಳಿದು ಒಬ್ಬ ಸಹಾಯ ಕೇಳ್ತಾನೆ, 1 ಲಕ್ಷ ರೂಪಾಯಿ ಕೇಳ್ತಾನೆ ಅಂತೇಳಿದರೆ ಅವನಿಗೆ 1 ಲಕ್ಷ ಕೊಡೋದಕ್ಕಿಂತಲೂ ಒಂದು 10,000 ರೂಪಾಯಿ ಕೊಟ್ಟು ಭಗವಂತ ಅಂತೇಳಿ ಕೈ ಮುಗಿಯೋದು ಒಳ್ಳೆಯದು. ನೀನು ಚೆನ್ನಾಗಿರು ಅಂತೇಳಿ ಕೈ ಮುಗಿಯೋದು ಒಳ್ಳೆಯದು. ನೀವು ಸಹಾಯ ಮಾಡಿದ್ದನ್ನು ನೀವು ಪುನಃ ಪಡ್ಕೊಳ್ತೇನೆ, ಅವ ನನಗೆ ರಿಟರ್ನ್ ಮಾಡ್ತಾನೆ ಎಂಬ ಒಂದು ಮನಸ್ಥಿತಿಯಲ್ಲಿ, ಒಂದು ಎಕ್ಸ್ಪೆಕ್ಟೇಷನಲ್ಲಿ ಸಹಾಯ ಮಾಡಬೇಡಿ. ಇದು ಸಹಾಯ, ಅದು ಸಹಾಯ ಆಗೋದಿಲ್ಲ. ಅದು ಅರ್ಥ ಆಯ್ತಲ್ವ? ಇದು ನಿಜವಾದ ಸ್ಥಿತಿ ಒಂದು ಸೇವೆ. ಏನಾದರೂ ಈಗ ಸಾಲ ಕೊಡೋದಾದರೂ, ಏನಾದರೂ ಮಾಡಿದ್ರು ಅವನ ಜೀವನಕ್ಕೂ, ಅವನ ಒಂದು ಬಿಸ್ನೆಸ್ಸಿಗೋ ಯಾವುದಕ್ಕೂ ಒಂದು ಅವನ ಜೀವನಕ್ಕೆ ದಾರಿ ಅಲ್ವ. ಒಂದು ವಿಷಯ. ಮತ್ತು ಈಗೀಗ ಸಾಲ ಸುಮ್ಮನೆ ಮಾಡ್ತಾರೆ, ಜಾಲಿ ಮಾಡಲಿಕ್ಕೆ ಬೇಕೇ ಸಾಲ ಮಾಡ್ತಾರೆ.
ಟ್ರಿಪ್ಪು ಹೋಗಲಿಕ್ಕೆ ಬೇಕಾಗಿ ಸಾಲ ಮಾಡ್ತಾರೆ, ಎಲ್ಲೆಲ್ಲಿಗೆ ಹೋಗಲಿಕ್ಕೆ ಬೇಕಾಗಿ ಸಾಲ ಮಾಡ್ತಾರೆ. ಇಂಥ ಹೇಳಿಯೇ ಸಾಲ ಮಾಡ್ತಾರೆ, ನನಗೆ ಇಂಥಲ್ಲಿ ಹೋಗಬೇಕಪ್ಪ, ಇಷ್ಟು ಹಣ ಬೇಕು, ಆಮೇಲೆ ಕೊಡ್ತೇನೆ ಅಂತೇಳಿ. ಇದು ಬುದ್ಧಿ ಇಲ್ಲದ ಜೀವನ ಅಂತ ಹೇಳೋದು. ಸಾಲ ಮಾಡಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಸಾಲ ಮಾಡಬೇಕಾದ್ದು ಯಾವಾಗ? ಸಹಾಯ ಕೇಳಬೇಕಾದ್ದು ಯಾವಾಗ? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸಹಾಯ ಕೇಳಿಕೊಳ್ಬೇಕಾದ್ದು ಯಾವಾಗ ಅಂತ ಹೇಳಿದರೆ, ಒಂದು ಆರೋಗ್ಯ ಸಮಸ್ಯೆ ಬಂದಾಗ. ಏನೊಂದು ಆರೋಗ್ಯ ಸಮಸ್ಯೆ ಬಂತು, ಮನೆಯಲ್ಲಿದ್ದೊಂದು ಗಂಡನಿಗೋ ಅಲ್ಲ ಹೆಂಡತಿಗೋ ಏನೋ ಒಂದು ಆರೋಗ್ಯ ಸಮಸ್ಯೆ ಬಂತು, ಅಷ್ಟು ದುಡಿಮೆ ನಮ್ಮಲ್ಲಿಲ್ಲ ಅದನ್ನು ಸರಿ ಮಾಡುವಷ್ಟು, ಆಗೊಂದು ಸಹಾಯ ಕೇಳ್ಬೋದು. ಇಲ್ಲ ಮನೆಯಲ್ಲಿರೋ ಅಪ್ಪನಿಗೊಂದು ಆರೋಗ್ಯ ಸಮಸ್ಯೆ ಬಂತು, ಮಕ್ಕಳಿದ್ದಾರೆ, ಅಪ್ಪ ದುಡಿದು ಆಗಬೇಕು, ಬೇರೆ ದಾರಿ ಇಲ್ಲ, ಅಪ್ಪನಿಗೆ ದುಡಿಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ, ಆಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಆಗ ಒಬ್ಬರ ಹತ್ರ ಸಹಾಯ ಕೇಳೋದ್ರಲ್ಲಿ ನ್ಯಾಯ ಉಂಟು. ಅದು ಭಗವಂತಕ್ಕ ಒಂದು ದಾರಿ ಮಾಡಿಟ್ಟಿರ್ತಾನೆ. ಆದರೆ ಈಗ ಸಹಾಯ ಕೇಳುವುದೇ ಉಂಟಲ್ವ, ಅದು ಮೋಸ ಮಾಡಲಿಕ್ಕೆ ಸಹಾಯ ಕೇಳುವಾಗಿರ್ತದೆ ಅಲ್ವ. 10 ದಿನದಲ್ಲಿ ಕೊಡ್ತೇನೆ, 20 ದಿನದಲ್ಲಿ ಕೊಡ್ತೇನೆ, 1 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿ ಈ ಸಹಾಯ ಮಾಡ್ತಾ ಮಾಡ್ತಾ ಮನುಷ್ಯ ಎಲ್ಲರೂ ಒಳ್ಳೆಯವರೇ, ಪ್ರತಿಯೊಬ್ಬರು ಒಳ್ಳೆಯವರೇ, ಪ್ರತಿಯೊಬ್ಬರಿಗೂ ಸಹಾಯ ಮಾಡುವ ಗುಣ ಉಂಟು, ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ. ಈ ಗುಣಗಳನ್ನು ಕೆಡಿಸಿದ್ದು ಯಾರು ಗೊತ್ತುಂಟ? ಮನುಷ್ಯರು ಮನುಷ್ಯರಿಗೆ ವಿರುದ್ಧವಾದದ್ದು. ಆದ ಕಾರಣ ಇಲ್ಲಿ ನಂಬಿಕೆ ಇಲ್ಲ, ಆದ ಕಾರಣ ಇಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಏನು? ಸಾಲ ತಗೊಂಡವ ಪುನಃ ಕೊಡುವುದಿಲ್ಲ. ಒಬ್ಬ ಹಾಗೆ ಮಾಡುವಾಗ ಇನ್ನೊಬ್ಬನ ಮೇಲೆ ನಂಬಿಕೆ ಬರ್ತದಾ? ಬರೋದಿಲ್ಲ. ಆದ ಕಾರಣ ಹೇಳಿದ್ದು, ನೀವು ಸಾಲ ಸಹ ಕೊಡಬೇಡಿ, ಸಾಲ ಸಹ ಮಾಡಬೇಡಿ, ಸಹಾಯ ಸಹ ಮಾಡಬೇಡಿ. ನೀವು ಮಾಡಬೇಕಾದ್ದು ಏನು? ನಿಮ್ಮ ಸ್ಥಿತಿಯನ್ನು ನೀವು ನೋಡಿಕೊಂಡು ನನ್ನಿಂದ ಆಗೋದು ಇಷ್ಟೇ, ಈಗ ಇಷ್ಟು ಇಟ್ಟು ನೀನು ನನಗೆ ವಾಪಸ್ ಕೊಡಬೇಡ, ಮರ್ತು ಬಿಡುವ ಇಲ್ಲಿಗೆ. ಈ ರೀತಿಯಾದ ಒಂದು ಒಪ್ಪಂದ ಮಾಡೋದು ಒಳ್ಳೆಯದು ಸಹಾಯ ಕೇಳೋರ ಹತ್ರ. ಇದು ನಾನು ಸಾಲ ಕೊಟ್ಟಿದ್ದೇನೆ ಅಂತೇಳಿ ಬೇಡ, ಅವನಿಗೆ ನಾನು ಅವನ ಸಾಲ ಮಾಡಿದ್ದಾನೆ ಅಂತೇಳಿ ಬೇಡ. ನಾಳೆ ಚೆನ್ನಾಗಿರುವ, ಏನೋ ನನ್ನ ಕೈಲಾದಿಷ್ಟೇ, ನಿಮ್ಮ ಕೆಪಾಸಿಟಿ. ಇನ್ನು ಬೇಕಾದಷ್ಟು ಉಂಟು ಅಂತ ಹೇಳಿದರೆ ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟ ವಿಚಾರ, ಬೇರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜ್ಞಾನಕ್ಕೆ ಬಿಟ್ಟ ವಿಚಾರ. ಬೇಕಾದಷ್ಟು ಉಂಟು, ಎಷ್ಟು ಖರ್ಚು ಮಾಡಿದರೂ ಮುಗಿಯೋದಿಲ್ಲ. ಕೋಟಿ 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 ಉಂಟು ಕೆಲವರ ಹತ್ರ ಎಲ್ಲ. ಇವರಿಗೆಲ್ಲ ಸಹಾಯ ಮಾಡೋ ಮನಸ್ಸೇ ಬರೋದಿಲ್ಲ. ಅಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ಪರ್ಸನಲಾಗಿ ಎಲ್ಲಿ ಸಹಾಯ ಮಾಡ್ಬೋದು, ನಮಗೆ ಗೊತ್ತಾಗೋದಿಲ್ಲ ಏನು, ಅದು ಬೇರೆ ವಿಷಯ ಅಲ್ವಾ. ಹೇಗೋ ಇರ್ಬೋದು. ಆದರೆ ಒಂದು ಸರಾಸರಿ ಮನುಷ್ಯನಿಗಿರುವ ಒಂದು ಸಹಾಯ ಮಾಡೋ ಗುಣ, ಇದು ಜನರಲ್ಲಾಗಿ ಮಾತು ಅರ್ಥ ಆಯ್ತಲ್ಲ. ಇದು ಯಾವುದಕ್ಕೂ ಸಂಬಂಧಪಟ್ಟ ವಿಚಾರ ಅಲ್ಲ, ಒಂದು ಜನರಲ್ಲಾಗಿ ಟೋಟಲ್ಲಾಗಿ ಹೇಳುವಂಥ ವಿಚಾರ. ಒಂದು ಸರಾಸರಿ ಮನುಷ್ಯನಿಗೆ ಒಂದು ಸಹಾಯ ಮಾಡುವ ಒಂದು ಗುಣ ಕೋಟ್ಯಾಧಿಪತಿಗಳಿಗೆ ಇರುವುದಿಲ್ಲ. ಮಾಡ್ಬೋದು, ಅವರವರ ಲೆವೆಲಿಗೆ ತಕ್ಕವಾಗಿ, ಅವರವರ ಸ್ಥಿತಿಗೆ ತಕ್ಕವಾಗಿ ಒಂದೊಂದು ಕಡೆಯೆಲ್ಲ ಸಹಾಯ ಎಲ್ಲ ಮಾಡ್ಬೋದು, ಎಜುಕೇಷನ್ ನಡೆಸ್ಬೋದು, ಎಲ್ಲ ಮಾಡ್ಬೋದು. ಆದರೆ ಸರಾಸರಿ ಒಂದು ಮಿಡಲ್ ಕ್ಲಾಸಲ್ಲಿ ಇರ್ತದೆ, ಒಬ್ಬ ಇರ್ತಾನೆ ಮನುಷ್ಯ, ಯಾರು ಆದರೂ ಹೆಣ್ಣಾದರೂ ಸರಿ, ಗಂಡ ಆದರೂ ಸರಿ, ಇವರಿಗೆ ಸ್ವಲ್ಪ ದಯದಾಕ್ಷಿಣ್ಯ ಜಾಸ್ತಿ. ಯಾರಾದರೂ ನೋಡಿದ ಕೂಡಲೇ ಪಾಪ ಏನಾದ್ರು ಮಾಡಿಬಿಡುವ, ಏನಾದ್ರು ಕೊಟ್ಟು ಬಿಡುವ ಅಲ್ವಾ, ಅನಿಸ್ತದಲ್ವ. ಅವರೊಂದು ಪಕ್ಕದ ಮನೆ ಊಟಕ್ಕೆ ಕರೆಯುವ, ಇವತ್ತೊಂದು ಅವರಿಗೆ ಊಟ ಕೊಡುವ ಮನೆಯಲ್ಲಿ, ಏನು ಹೇಗಿದ್ದೀರಿ ಅಂತೆಲ್ಲ ಮಾತಾಡುವ, ಎಲ್ಲ ಒಂದು ವಿಷಯಗಳು ಇರ್ತದೆ ಅವರಲ್ಲಿ. ಆದರೆ ದೊಡ್ಡವರ ಮನೆಯಲ್ಲೆಲ್ಲ ಮನೆ ಒಳಗೆ ಕರೀಲಿಕ್ಕೆ ಯೋಚನೆ ಮಾಡ್ತಾರೆ ಅಲ್ವಾ. ಇನ್ನು ಗೆಸ್ಟ್ಗಳು ಬಂದರೆ ಅವರಿಗೊಂದು ಬೇರೆ ಒಂದು ರೂಮ್. ಇಲ್ಲೇ ವ್ಯತ್ಯಾಸಗಳು ಗೊತ್ತಾಗ್ತದಲ್ಲ, ಮನಸ್ಥಿತಿಗಳೆಲ್ಲ. ಅಲ್ಲ, ಹಾಗೆ ಆಗಲಿಕ್ಕೂ ಕಾರಣ ಇರ್ಬೋದು ಏನಾದರೂ, ಅದು ಬೇರೆ ವಿಷಯ. ಅದು ನೋಡುವ ಒಂದು ಕಣ್ಣಿಗೆ ಹೇಳೋದು, ಆದ ಕಾರಣ ಹೇಳೋದು. ಸಹಾಯ ಮಾಡುವಾಗ ನಾವು ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಇದು ಸಹಾಯ ಮಾಡುವುದೇ ತಪ್ಪಾಗೋದು, ಕೊನೆಗೆ ತಪ್ಪಾಗೋದು ಯಾರು ಹೆಲ್ಪ್ ಮಾಡ್ತಾರೆ ಅವರದ್ದೇ ತಪ್ಪಾಗೋದು ಡೆಫಿನೆಟ್ಟಾಗಿ. ಯಾರೊಬ್ಬ ಒಳ್ಳೇದು ಹೇಳ್ತಾನೋ
ಅವನಿಗೆ ಕೆಟ್ಟದ್ದು ಬರ್ತದೆ ಅಂತೇಳಿ ಅವ ಡೆಫಿನೆಟ್ಟಾಗಿ ಫಿಕ್ಸ್ ಆಗಿ ಒಳ್ಳೇದು ಮಾಡೋದು ಒಳ್ಳೆಯದು. ಅಲ್ಲ, ಸತ್ಯ ಅಲ್ವಾ? ಈಗ ಒಂದು ಒಳ್ಳೆಯದು ಕೆಲಸ ಮಾಡಲಿಕ್ಕೆ ಒಬ್ಬ ಹೋಗ್ತಾನೆ ಅಂತ ಹೇಳುವಾಗ ಅವ ಫಸ್ಟು ತಗೊಳ್ಬೇಕಾದ ಡಿಸಿಷನ್ ಏನು ಗೊತ್ತುಂಟ? ನಿರ್ಧಾರ. ನನಗೆ ಸಾವಿರಾರು ಜನ ಕೆಟ್ಟದ್ದು ಹೇಳ್ತಾರೆ ಅಂತೇಳಿ, ಸಾವಿರಾರು ಜನರ ಕೆಟ್ಟದ್ದನ್ನು ನಾನು ಕೇಳಿದರೆ ನನಗೆ ಒಳ್ಳೆಯದು ಮಾಡ್ಬೋದು. ಈ ಸಾವಿರಾರು ಜನರ ಕೆಟ್ಟದ್ದನ್ನು ನನಗೆ ಕೇಳಲಿಕ್ಕೆ ಆಗದಿದ್ದರೆ ಒಳ್ಳೆಯದು ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ ಕಾರಣ ಹೇಳೋದು, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೆಲ್ಲ ರೀತಿಯಲ್ಲಿ ಉಂಟು, ಇನ್ನೆಷ್ಟೆಷ್ಟೋ ರೀತಿಯಲ್ಲಿ ಇರ್ಬೋದು, ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಹೇಳೋದು, ಸಹಾಯ ಮಾಡುವಾಗ ನಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು. ಇನ್ನೊಂದು ಹೇಳೋದಾದರೆ ಸಹಾಯ ಮಾಡೋದನ್ನು ಕೂಡಲೇ ಮರೆತು ಬಿಡೋದು ಒಳ್ಳೆಯದು. ಅರ್ಥ ಆಯ್ತಾ? ಇನ್ನೊಂದು ಹೇಳೋದಾದರೆ ಸಹಾಯ ಮಾಡಿದವನೇ ಕೊನೆಗೆ ತಪ್ಪಿಗೆ ಬೀಳುವುದು, ಅವನೇ ದೊಡ್ಡ ಅಪರಾಧಿಯಾಗಿ ಬಿಡ್ತಾನೆ. ಇದಂತೂ ಸತ್ಯ. ಸತ್ಯ ಯಾರಿಗೂ ಬೇಡ, ಅರ್ಥ ಆಗ್ತಾ ಹೇಳೋದು? ಸುಳ್ಳು ಎಲ್ಲರಿಗೂ ಬೇಕು. ಕೊನೆಗೆ ಆಗುವ ವಿಚಾರ ಏನು ಗೊತ್ತುಂಟ? ಮನುಷ್ಯ ಮಾಡೋ ವಿಚಾರ ಅಪಪ್ರಚಾರ. ಬಾಯಲ್ಲಿ ಏನು ಬರ್ತದೆ ಹೇಳಿಬಿಡೋದು. ಈಗ ನಾನು ಇಂಥ ಸಹಾಯ ಕೇಳಲಿಕ್ಕೆ ಬಂದೆ, ನೀನೇನೋ ಒಂದು ಹೇಳಿ ಕಳಿಸಿದ್ದಿ ನನಗೆ, ಏನೋ ನಿನ್ನ ಒಂದು ಮೂಡಿನಲ್ಲಿ, ನಿನ್ನ ಒಂದು ಸ್ಥಿತಿಯಲ್ಲಿ ಏನೋ ಒಂದು ಹೇಳಿ ಕಳಿಸ್ತಿ, ಏನೊಂದೆರಡು ಬೈದು ಕಳಿಸ್ತಿ. ಸೊ ಅದನ್ನು ನಾನು ಯಾವ ರೀತಿ ಬೇಕಾದ್ರೆ ಹೇಳ್ಬೋದು. ಅದು ಬಾಯಾನು ಬಾಯಿ, ಕಿವಿಯಾನು ಕಿವಿ ಹೋಗುವಾಗ ಏನೆಲ್ಲ ಆಗಿ ಹೋಗ್ತದಲ್ಲ ಅಷ್ಟೇ. ಇಲ್ಲಿ ಆ ವ್ಯಕ್ತಿ ಏನು ಹೇಳಿದ್ದಾರೆ ಅಂತೇಳಿ ಯಾರೂ ಕಣ್ಣಾರೆ ನೋಡಲಿಲ್ಲ. ಹೀಗೆ ಹೇಳಿದಂತೆ, ಹಾಗೆ ಹೇಳಿದಂತೆ, ನನಗೆ ಹೀಗೆ ಮಾಡಿದರು, ಹಾಗೆ ಮಾಡಿದರು ಅಂತ. ಅಲ್ಲಿಗೆ ನೆಕ್ಸ್ಟ್ ಬರುವ ಉಂಟಲ್ಲ, ಅದೇ ಇಂಟೆನ್ಷನಲ್ಲಿ ಬರೋದು. ಹೀಗೆ ಮಾಡಿದ್ರಂತೆ, ಹಾಗೆ ಮಾಡಿದ್ರಂತೆ, ಅದು ಮಾಡಿದ್ರಂತೆ, ಇದು ಮಾಡಿದ್ರಂತೆ. ಅವನ ಇಂಟೆನ್ಷನ್ ತಕ್ಕವಾಗಿ ಅಲ್ಲಿ ಅದೇ ರೀತಿ ಸಿಚುವೇಶನ್ ನಡೆದು ಹೋಗ್ತದೆ. ಅವನ ಮನಸ್ಸು ಹೇಗೆ ಥಿಂಕ್ ಮಾಡ್ತದೋ ಅದೇ ಥಿಂಕಲ್ಲಿ ಬಂದದ್ದು ಅಲ್ಲಿಗೆ, ಅದೇ ರೀತಿ ಒಂದು ನಡೆದು ಹೋಗ್ತದೆ. ಇದಕ್ಕೆ ಏನು ಹೇಳ್ತಾರೆ ಗೊತ್ತುಂಟ? ಕೋ ಇನ್ಸಿಡೆಂಟ್. ನಾನು ನೆನೆಸಿದೆ, ಅದು ಹಾಗೆ ಆಯಿತು ಅಲ್ವಾ? ಏನೋ ಒಂದು ಆಗಿ ಹೋಯಿತು ಅಲ್ವಾ? ನಾನು ನೆನೆಸಿದೆ ಅಂತ ಅದನ್ನು ತಿಳ್ಕೊಳ್ಬೇಕು. ನಾನು ನೆನೆಸಿದ ಕಾರಣ ಇದು ಆಯಿತು ಅಂತ. ನನ್ನ ಒಳಗಿರೋ ನೆಗೆಟಿವ್ ಈ ರೀತಿಯಾಗಿ ಕೆಲಸ ಮಾಡಿತ್ತು, ನನ್ನ ಒಳಗಿರೋ ಪಾಸಿಟಿವ್ ಈ ರೀತಿಯಾಗಿ ಕೆಲಸ ಮಾಡಿತ್ತು ಅಂತೇಳಿ. ಅಪಪ್ರಚಾರ ಕೊನೆಗೆ. ಆದ ಕಾರಣ ಹೇಳೋದು, ಎಷ್ಟು ಬೇಕು ಅಷ್ಟರಲ್ಲೇ ಇದ್ದರೆ ಒಳ್ಳೆಯದು ಎಲ್ಲರ ಹತ್ರ. ಫೈನಲ್ ಆಗಿ ಹೇಳೋದು, ಯಾರ ಹತ್ರ ಆದರೂ ಎಷ್ಟು ಬೇಕು ಅಷ್ಟರಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಅತಿಯಾಗಿ ಹೋಗಬಾರ್ದು, ತುಂಬ ಕಳಾಮಟ್ಟದಲ್ಲಿ ಹೋಗಬಾರ್ದು. ಎಷ್ಟು ಬೇಕು ಅಷ್ಟು. ಏನು ಒಳ್ಳೆಯದು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಬನ್ನಿ ಊಟ ಮಾಡು. ಊಟ ಮಾಡು. ನೀವೊಂದು ದಿವಸ ಬನ್ನಿ ಊಟ ಮಾಡು. ಅರ್ಥ ಆಗ್ತದೆ? ಅದು ಕ್ಲೋಸ್ ಆಗ್ತಾ ಹೋಗುವಾಗ ಯಾವುದಕ್ಕೂ ಬೆಲೆ ಇರೋದಿಲ್ಲ ಅಂತೇಳಿ ಒಟ್ಟಿನಲ್ಲಿ ಸತ್ಯವಾದ ವಿಷಯ. ಸ್ವಲ್ಪ ಡಿಸ್ಟೆನ್ಸ್ ಇದ್ದಷ್ಟು, ಅಂತರ ಇದ್ದಷ್ಟು ಎಲ್ಲವೂ ಸರಿಯಾಗ್ತದೆ. ಇನ್ನು ಕೆಲವು ದೈವಿಕ ಶಕ್ತಿಗೆ ಸಂಬಂಧಪಟ್ಟ ವಿಚಾರ ಇರ್ತದೆ, ಅದನ್ನು ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಅದು ವಿಷಯ ಬೇರೆ. ಇದೀಗ ಲೌಕಿಕದ ಈ ಭೌತಿಕ ಪ್ರಪಂಚದ ಈ ಮಾಯಾಸಾಗರದಲ್ಲಿ ಸಂಸಾರದಲ್ಲಿ ಇದ್ದವರಿಗೆ ಹೇಳೋ ವಿಚಾರ. ಇನ್ನು ದೈವಿಕ ಸ್ಥಿತಿಯಲ್ಲಿ ಇದ್ದವರಿಗೊಂದು ಪ್ರೀತಿ ಆಗ್ತದೆ, ಒಂದು ಪ್ರೇಮ ಆಗ್ತದೆ, ಅದು ಗುರು ಶಿಷ್ಯರಾಗಿರ್ತದೆ. ಅದು ಬಿಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಲ್ಲಿ ಈ ಆಸೆ ಆಕಾಂಕ್ಷೆಗಳು ಇದ್ದ ಸ್ಥಳದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಂಶಯಗಳು, ಸಾವಿರ ವಿಚಾರಗಳು ಸೃಷ್ಟಿಯಾಗೋದು. ಇಷ್ಟೇ ವ್ಯತ್ಯಾಸ ಅಲ್ಲಿಗಿಲ್ಲಿಗೂ. ಅಲ್ಲಿಯೂ ಪ್ರೀತಿಯೇ, ಇಲ್ಲಿಯೂ ಪ್ರೀತಿಯೇ. ಅಲ್ಲಿಯೂ ಪ್ರೇಮವೇ, ಇಲ್ಲಿಯೂ ಪ್ರೇಮವೇ. ಆದರೆ ಯಾವ ರೀತಿ ಇದರ ಮೇಲೆ ಅಡಗಿದೆ ಅಂತ ಹೇಳೋದು. ಅದೇ ಹೇಳೋದು, ಕೆಲವು ಪ್ರಶ್ನೆಗಳಿಗೆ ಉತ್ತರ ಅದು ಯಾವಾಗ ಬರುತ್ತೆ ಅಲ್ವಾ? ಆ ಪ್ರಶ್ನೆ ಕೇಳಿದಾಗ ಒಬ್ಬ ಉತ್ತರ ಹೇಳ್ತಾನೆ ಅಂದರೆ ಅದು ಪಾಠ ಪುಸ್ತಕದಲ್ಲಿ ಓದಿರಬೇಕಷ್ಟೆ. ಜೀವನದ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಉಂಟು ಅಂತೇಳಿ ಯಾರಿಗೂ ಗೊತ್ತಿಲ್ಲಲ್ಲ. ಜೀವನದ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಉಂಟು ಅಂತ ಯಾರಿಗಾರು ಗೊತ್ತುಂಟ? ಅವನೇ ಕಷ್ಟಪಟ್ಟು ಹುಡುಕಬೇಕು. ಪಾಠ ಪುಸ್ತಕದಲ್ಲಿ ಆದರೆ ಇಲ್ಲಿ ಪ್ರಶ್ನೆ, ಇಲ್ಲಿ ಉತ್ತರ ಅಂತ ಬರೆದಿರ್ತಾರೆ. ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ. ಮೊದಲೇ ಗೊತ್ತಿದೆ ಇದಕ್ಕಿದು ಅಂತೇಳಿ. ಮೊದಲೇ ಸ್ಟಡಿ ಮಾಡಿದ ವಿಚಾರ ಅದು. ಮೊದಲು ಸ್ಟಡಿ ಮಾಡಿ ಮತ್ತೆ ಪರೀಕ್ಷೆಗೆ ಬರೆಯುವುದು. ಇಲ್ಲಿ ಹಾಗೆಲ್ಲ.
ಇಲ್ಲಿ ಮೊದಲು ಪರೀಕ್ಷೆಯಲ್ಲಿ ಬರೆದು ಮತ್ತೆ ಸ್ಟಡಿ ಮಾಡೋದು ರಿಯಲ್ ಲೈಫಲ್ಲಿ ಫಸ್ಟು ಎಕ್ಸಾಮ್ ಹಾಂ ಅಲ್ವಾ, ಮತ್ತೆ ಪಾಠ ಆಗೋದು, ಪಾಠ ಕಲಿಯುವುದು, ಆ ಪರೀಕ್ಷೆ ಬಂದರೆ ಪಾಠ ಕಲಿಯುವುದು. ಹಾಂ ಸತ್ಯ ಅಲ್ವ ಇದು? ಹಾಂ, ಆದ ಕಾರಣ ಹೇಳೋದು ಸಹಾಯ ಮಾಡೋದು ಒಳ್ಳೆಯದೇ, ತಪ್ಪೇನಿಲ್ಲ. ಸಹಾಯ ಮಾಡುವಾಗ ನೀವು ಮಾಡಿದ್ದೇನೆ ಅಂತ ತಿಳಿದು ಮಾಡಬೇಡಿ. ನಿಮ್ಮ ಸ್ಥಿತಿಗೆ ತಕ್ಕವಾಗಿ ನಿಮ್ಮ ಪರಿಸ್ಥಿತಿಯನ್ನು, ಆರ್ಥಿಕ ಸ್ಥಿತಿಯನ್ನು ಎಲ್ಲವನ್ನು ಆಲೋಚನೆ ಮಾಡಿ, ನಿಮ್ಮ ಸುತ್ತಮುತ್ತಲಿರುವವರನ್ನು, ನಿಮ್ಮನ್ನು ನಂಬಿದವರನ್ನೆಲ್ಲ ಆಲೋಚನೆ ಮಾಡಿ ಮತ್ತೆ ಏನೋ ಒಂದು ನಿಮ್ಮ ಕೈಲಾದರೆ ಸಹಾಯ ಮಾಡಿ. ಇಷ್ಟೇ ಹೇಳೋದು. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.